ಎಲ್ರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಡಿಸೆಂಬರ್ 9ರ ಪ್ರಚಲಿತ ವಿದ್ಯಮಾನಗಳನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ಟಾಪಿಕ್ಗಳನ್ನು ನೋಡ್ತಾ ಹೋಗೋದಾದ್ರೆ, ಒಟ್ಟಾರೆಯಾಗಿ ಸ್ಪರ್ಧಾಕಟ್ಟೆಯ ಪ್ರಶ್ನೆಗಳು ಪ್ರಾರಂಭದಲ್ಲಿರುತ್ತದೆ. ಜೊತೆಗೆ ಬಿಪಿನ್ ರಾವತ್ ಅವರು ನಿಧನರಾಗಿದ್ದಾರೆ. ನಿಮ್ಗೆಲ್ಲ ಗೊತ್ತಿರುತ್ತೆ ಆ ಸುದ್ದಿ. ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ CDS ಅಂತ ಏನ್ ಕರಿತೀವಿ, ದೇಶದ ಮೊಟ್ಟ ಮೊದಲ ಸ್ಥಾನವನ್ನ ಪಡ್ಕೊಂಡಿದ್ರು ಬಿಪಿನ್ ರಾವತ್ ಅವರು ವಿಮಾನ ಅಪಘಾತದಲ್ಲಿ, ಹೆಲಿಕಾಪ್ಟರ್ ಅಪಘಾತದಲ್ಲಿ ನಿಧನರಾಗಿದ್ದಾರೆ. ಅವ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇರುತ್ತೆ. ಜೊತೆಗೆ ಶಿ ಇಸ್ ಎ ಚೇಂಜ್ ಮೇಕರ್ ಅನ್ನೋ ಪ್ರೋಗ್ರಾಮ್ ಬಗ್ಗೆ ಮಾಹಿತಿ, ಪೆನೆಕ್ಸ್ 21, FICCIನ ಅಧ್ಯಕ್ಷರಾದಂತಹ ಸಂಜೀವ್ ಮೆಹ್ತಾ, ಭಾರತದ ಅತ್ಯಂತ ಶಕ್ತಿಶಾಲಿ ಮಹಿಳೆ, ಜಾಗತಿಕ ಔಷಧ ನೀತಿ ಸೂಚ್ಯಂಕದ ಒಂದು ವರದಿ, ಸರ್ಕಾರಿ ಶಾಲೆ ಆಸ್ತಿ ಸಂರಕ್ಷಣೆಗೆ ಜಿಯೋ ಫೆನ್ಸಿಂಗ್, ಈ ಆರ್ಟಿಕಲ್ ಬಗ್ಗೆ ಮಾಹಿತಿ, ಇಂಪಾರ್ಟೆಂಟ್ MCQs, ಇಂದಿನ ಪ್ರಶ್ನೆ. ಸೊ ಮೊದಲನೇದಾಗಿ, ವಿಶ್ವ ಮಣ್ಣಿನ ದಿನವನ್ನ ಎಂದು ಆಚರಣೆ ಮಾಡುತ್ತೇವೆ? ಸೊ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಡಿಸೆಂಬರ್ 5ರಂದು ಆಚರಣೆ ಮಾಡ್ತೇವೆ. 1992ರ ಡಿಸೆಂಬರ್ 6ರಂದು ಈ ಕೆಳಗಿನ ಯಾವ ಘಟನೆ ನಡೆಯಿತು? ಮುಂಬೈನ. ಸೊ ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಾಬರಿ ಮಸೀದಿ ಧ್ವಂಸ. ಇದು 1992ರ ಡಿಸೆಂಬರ್ 6ರಂದು ನಡೆದಂತ ಘಟನೆ. ಮಹಾ ಪರಿನಿರ್ವಾಣ್ ದಿವಸ್ ಅನ್ನ ಯಾವಾಗ ಆಚರಣೆ ಮಾಡ್ತೇವೆ? ಸರಿಯಾದ ಉತ್ತರ ಡಿಸೆಂಬರ್ 6. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಣ್ಯತಿಥಿಯನ್ನ ಮಹಾ ಪರಿನಿರ್ವಾಣ್ ದಿವಸ್ ಅಂತ ಡಿಸೆಂಬರ್ 6ರಂದು ಆಚರಣೆ ಮಾಡಲಾಗುತ್ತೆ. ಇದರ ಬಗ್ಗೆ ಪ್ರಿವಿಯಸ್ ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೀನಿ. ಯಾವ ಸಂಸ್ಥೆಯು ದಿ ಸ್ಟೇಟ್ ಆಫ್ ಫುಡ್ ಅಂಡ್ ಅಗ್ರಿಕಲ್ಚರ್ 2021ರ ವರದಿಯನ್ನ ಬಿಡುಗಡೆ ಮಾಡಿದೆ? ನಾಲ್ಕನೇ ಪ್ರಶ್ನೆ. ಸೊ FAO. ಇದ್ರ ಬಗ್ಗೆ ಪೂರ್ಣ ಮಾಹಿತಿಯನ್ನ ಪ್ರಿವಿಯಸ್ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಇನ್ನು ನೌಕಾಪಡೆ ದಿನವನ್ನ ಯಾವಾಗ ಆಚರಣೆ ಮಾಡ್ತೀವಿ ಅಂತ ಪ್ರಶ್ನೆ ಡಿಸೆಂಬರ್ 4ರಂದು. ಇದ್ರ ಬಗ್ಗೆನೂ ಕೂಡ 4ನೇ ತಾರೀಕು ಅಥವಾ 5ನೇ ತಾರೀಕಿನ ವಿಡಿಯೋನ ನೋಡಿ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಶ್ರೀರಾಮಾಯಣ ಯಾತ್ರಾ ರೈಲಿನ ಮೊದಲ ಪ್ರವಾಸ ಯಾವ ನಗರದಿಂದ ಪ್ರಾರಂಭವಾಯಿತು? ದೆಹಲಿಯಿಂದ ಪ್ರಾರಂಭ ಆಗಿದೆ. ಸಾರ್ವಜನಿಕ ವ್ಯವಹಾರಗಳ ಕ್ಷೇತ್ರದಲ್ಲಿನ ಸೇವೆ ಗುರುತಿಸಿ ಯಾವ ವಿಶ್ವ ನಾಯಕನಿಗೆ ಪ್ರತಿಷ್ಠಿತ ಪದ್ಮವಿಭೂಷಣ ಪ್ರಶಸ್ತಿ 2021 ನೀಡಲಾಗಿದೆ? ಸರಿಯಾದ ಉತ್ತರ ಶಿಂಜೋ ಅಬೆ. 7 ಜನಕ್ಕೆ ಈ ಸಲ ಪದ್ಮವಿಭೂಷಣ ಕೊಟ್ಟಿದ್ದಾರೆ. ಅದರಲ್ಲಿ ಸಾರ್ವಜನಿಕ ವ್ಯವಹಾರಗಳ ಕ್ಷೇತ್ರದಲ್ಲಿ ಸೇವೆಯನ್ನ ಗುರುತಿಸಿ ಜಪಾನ್ನ ವಿಶ್ವ ನಾಯಕ ಅನ್ನೋ ಒಂದು ವಿಭಾಗದಲ್ಲಿ ಪ್ರತಿಷ್ಠಿತ ಪದ್ಮವಿಭೂಷಣ ಪ್ರಶಸ್ತಿಯನ್ನ ಜಪಾನ್ನ ಶಿಂಜೋ ಅಬೆ ಅವರಿಗೆ ಕೊಡಲಾಗಿದೆ. ಯುನೆಸ್ಕೋದ ಕ್ರಿಯೇಟಿವ್ ಸಿಟೀಸ್ ನೆಟ್ವರ್ಕ್ 2021ಕ್ಕೆ ಭಾರತದ ಯಾವ ನಗರ ಸೇರಿದೆ? ಇಂಪಾರ್ಟೆಂಟ್ ಇದು. ಸರಿಯಾದ ಉತ್ತರ ಶ್ರೀನಗರ. ಕಟ್ಟಡ ಕಾರ್ಮಿಕರಿಗೆ ಪ್ರಯೋಜನಗಳನ್ನ ಒದಗಿಸಲು ಯಾವ ರಾಜ್ಯ ಸರ್ಕಾರ ಶ್ರಮಿಕ್ ಮಿತ್ರ ಯೋಜನೆಯನ್ನ ಪ್ರಾರಂಭಿಸಿದೆ? ದೆಹಲಿ. ಇನ್ನು ರಾಷ್ಟ್ರೀಯ ಲಾಜಿಸ್ಟಿಕ್ಸ್ ಇಂಡೆಕ್ಸ್ ಲೀಡ್ಸ್ 2021ರಲ್ಲಿ ಯಾವ ರಾಜ್ಯ ಅಗ್ರಸ್ಥಾನವನ್ನು ಉಳಿಸಿಕೊಂಡಿದೆ? ಗುಜರಾತ್. ಇದ್ರ ಬಗ್ಗೆ ಇಲ್ಲಿ ಬಂದಿರತಕ್ಕಂತ ಹಲವಾರು ಪ್ರಶ್ನೆಗಳು, 20 ಪ್ರಶ್ನೆಗಳಲ್ಲಿ ಒಟ್ಟಾರೆ 10 ಪ್ರಶ್ನೆಗಳಲ್ಲಿ ಸರಿಸುಮಾರು 6ರಿಂದ 7 ಪ್ರಶ್ನೆಗಳಿಗೆ ಎಕ್ಸ್ಪ್ಲನೇಷನ್ ಆಲ್ರೆಡಿ ಪ್ರಿವಿಯಸ್ ವಿಡಿಯೋಗಳನ್ನ ಕವರ್ ಮಾಡಿದೆ. ಸೊ ಇವಾಗ ಬಿಪಿನ್ ರಾವತ್ ಅವರು, ಇವ್ರ ಬಗ್ಗೆ ನೋಡ್ತಾ ಹೋಗೋಣ. ಭಾರತದ ರಕ್ಷಣಾ ಸಿಬ್ಬಂದಿಯ ಮುಖ್ಯಸ್ಥರಾಗಿದ್ರು. CDS. ಶಿಮ್ಲಾದ ಸೇಂಟ್ ಎಡ್ವರ್ಡ್ ಸ್ಕೂಲ್ ಮತ್ತು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯ ಹಳೆ ವಿದ್ಯಾರ್ಥಿಯಾಗಿದ್ರು. 1978ರಂದು ಡಿಸೆಂಬರ್ 16ರಂದು ಪದಾತಿ ದಳದ 11ನೇ ಗೂರ್ಖಾ ರೈಫಲ್ಸ್ ನ 5ನೇ ಬೆಟಾಲಿಯನ್ ನಲ್ಲಿ ನಿಯೋಜಿಸಲ್ಪಟ್ಟವರು ಇವರಾಗಿದ್ರು. ಈ ಬೆಟಾಲಿಯನ್ ಅನ್ನು ಅವರ ತಂದೆ ನೇತೃತ್ವ ವಹಿಸಿಕೊಡ್ತಾ ಇದ್ರು. ಡೆಹ್ರಾಡೂನ್ನ ಇಂಡಿಯನ್ ಮಿಲಿಟರಿ ಅಕಾಡೆಮಿಯಿಂದ ಪದವಿ ಪಡೆದ ನಂತರ ಅವರು ಆಸ್ಕರ್ನ ಸ್ಕ್ವಾಡ್ ಆಫ್ ಆನರ್ ಪ್ರಶಸ್ತಿಯನ್ನ ಕೂಡ ಪಡ್ಕೊಂಡಿದ್ರು. ಸೊ ಅವರ ಒಂದಿಷ್ಟು ಹಿನ್ನೆಲೆಯಲ್ಲಿ ಕೊಡಲಾಗಿದೆ. ಇನ್ನು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ವಿಷಯಗಳನ್ನ ಅವ್ರ ಬಗ್ಗೆ ನೋಡ್ಕೊಂಡು ಬಂದ್ಬೇಡ. ಈಶಾನ್ಯದಲ್ಲಿ ಕಾರ್ಪ್ಸ್ ಕಮಾಂಡರ್ ಆಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಆರ್ಮಿ ಕಮಾಂಡರ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಪಾಶ್ಚಿಮಾತ್ಯ ಮುಂಭಾಗದಲ್ಲಿ ಮರುಭೂಮಿ ವಲಯದಲ್ಲಿ ಕಾರ್ಯಾಚರಣೆಗಳ ಮೇಲ್ವಿಚಾರಣೆಯನ್ನ ಹೊಂದಿದ್ದಾರೆ. ಸೊ 31 ಡಿಸೆಂಬರ್ 2019ರಂದು ಭಾರತದ ಮೊದಲ ರಕ್ಷಣಾ ಸಿಬ್ಬಂದಿಯಾಗಿ CDS ಆಗಿ ನೇಮಕಗೊಂಡಿದ್ರು. ಬಿಪಿನ್ ರಾವತ್ ಅವರು ಉತ್ತರಾಖಂಡದ ಪೌರಿ ಪ್ರದೇಶದಲ್ಲಿ 1958ರ ಮಾರ್ಚ್ 16ರಂದು ಹಿಂದೂಗರ್ ವ್ಯಾಲಿ ಅನ್ನೋ ಕುಟುಂಬದಲ್ಲಿ ಜನಿಸುತ್ತಾರೆ. ಜನರಲ್ ಬಿಪಿನ್ ರಾವತ್ ಅವರು ಹಲವು ಪ್ರಮುಖ ಸೂಚಕ ಮತ್ತು ಸಿಬ್ಬಂದಿ ನೇಮಕಾತಿಗಳನ್ನು ನಡೆಸಿದ್ದಾರೆ. ಇಂಡಿಯನ್ ಮಿಲಿಟರಿ ಅಕಾಡೆಮಿ ಡೆಹ್ರಾಡೂನ್ ಉತ್ತರಾಖಂಡದಲ್ಲಿ ಕಂಡುಬರುತ್ತೆ ಮತ್ತು ಜೂನಿಯರ್ ಕಮಾಂಡ್ ವಿಂಗ್ ನಲ್ಲಿ ಬೋಧಕರಾಗಿ ಕೂಡ ಕೆಲಸವನ್ನ ಮಾಡಿದ್ರು. ಮಿಲಿಟರಿ ಕಾರ್ಯಾಚರಣೆಯ ನಿರ್ದೇಶನಾಲಯದಲ್ಲಿ ಜನರಲ್ ಸ್ಟಾಫ್ ಆಫೀಸರ್ ಆಗಿದ್ರು. ಸೊ ಕರ್ನಲ್ ಮತ್ತು ನಂತರ ಮಿಲಿಟರಿ ಕಾರ್ಯದರ್ಶಿಯ ಶಾಖೆಯಲ್ಲಿ ಉಪ ಮಿಲಿಟರಿ ಕಾರ್ಯದರ್ಶಿಯಾಗಿ ಕೆಲಸವನ್ನ ಮಾಡಿದಂತ ಅನುಭವವನ್ನು ಹೊಂದಿದ್ರು. 2016ರ ಡಿಸೆಂಬರ್ 31ರಿಂದ
2019ರ ಡಿಸೆಂಬರ್ 31ರವರೆಗೆ ಸೇನಾ ಸಿಬ್ಬಂದಿಯ ಮುಖ್ಯಸ್ಥರಾಗಿ ಕೂಡ ಕೆಲಸವನ್ನ ಮಾಡಿದ್ರು. ತದನಂತರ CDS ಅನ್ನೋ ಹುದ್ದೆಯನ್ನ ಅಮೆರಿಕಾದಿಂದ ಇನ್ಸ್ಪಿರೇಷನ್ ತಗೊಂಡು CDS ಅನ್ನೋ ಹುದ್ದೆಯನ್ನ ಭಾರತದಲ್ಲಿ ಸೃಷ್ಟಿ ಮಾಡಿ ಅದರ ಮೊದಲ ಮುಖ್ಯಸ್ಥರನ್ನಾಗಿ ಇವರನ್ನ ಮಾಡಲಾಗಿತ್ತು. ಸೊ ಇವರಿಗೆ ದೊರೆತಂತ ಪ್ರಮುಖ ಪ್ರಶಸ್ತಿಗಳನ್ನ ನಾವು ನೋಡೋದಾದ್ರೆ 42 ವರ್ಷಗಳ ವೃತ್ತಿ ಜೀವನದಲ್ಲಿ PVSM, UISM, AVSM, YSM, SM ಮತ್ತು VSM ಸೇರಿದಂತೆ ಹಲವಾರು ರಾಷ್ಟ್ರಪತಿ ಪ್ರಶಸ್ತಿಗಳು ಇವರಿಗೆ ಸಿಕ್ಕಿರ್ತವೆ. 2 ಸಂದರ್ಭಗಳಲ್ಲಿ ಸೇನಾ ಮುಖ್ಯಸ್ಥರ ಶ್ಲಾಘನೆ ಮತ್ತು ಸೇನಾ ಕಮಾಂಡರ್ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ. ಕಾಂಗೋದಲ್ಲಿ UN ನೊಂದಿಗೆ ಸೇವೆ ಸಲ್ಲಿಸುತ್ತಿರುವಾಗ ಅವರಿಗೆ 2 ಬಾರಿ ಫೋರ್ಸ್ ಕಮಾಂಡರ್ ಪ್ರಶಸ್ತಿ ಸಿಕ್ಕಿದೆ. ಸೊ ಈ ವಿಮಾನ ಏನಿತ್ತು ಅದರ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳ್ಕೊಬೋಣ. ಮೊದಲು Mi-17V5 ಅಂತ ಭಾರತೀಯ ವಾಯುಪಡೆ ಬಳಸ್ತಿರತಕ್ಕಂತ ಅತ್ಯಾಧುನಿಕ ಸಾರಿಗೆ ಹೆಲಿಕಾಪ್ಟರ್ ಇದಾಗಿದೆ. ಇದು Mi-817 ಗುಂಪಿನ ಸೇನಾ ವಿಮಾನವಾಗಿದ್ದು ರಷ್ಯಾ ಹೆಲಿಕಾಪ್ಟರ್ಗಳ ಅಂಗಸಂಸ್ಥೆಯಾದ ಕರ್ಜನ್ ಹೆಲಿಕಾಪ್ಟರ್ ಈ ಒಂದು ಏನು ಕ್ರಾಶ್ ಆಗಿದೆ. ಇವಾಗ ಕ್ರಾಶ್ ಆಗಿ ಸರಿಸುಮಾರು ಒಬ್ಬರನ್ನ ಹೊರತುಪಡಿಸಿ ಉಳಿದವರೆಲ್ಲ ಕೂಡ ನಿಧನರಾಗಿದ್ದಾರೆ. ಆ ಹೆಲಿಕಾಪ್ಟರ್ ನಲ್ಲಿ ಟ್ರಾವೆಲ್ ಮಾಡ್ತಿದ್ರು. ಈ ಹೆಲಿಕಾಪ್ಟರ್ ನ ಸಿದ್ಧಪಡಿಸಿರ್ತಕ್ಕಂಥದ್ದು ರಷ್ಯಾ ಹೆಲಿಕಾಪ್ಟರ್ಗಳ ಅಂಗಸಂಸ್ಥೆಯಾದ ಕರ್ಜನ್ ಹೆಲಿಕಾಪ್ಟರ್. ಓಕೆ, ಸೊ ಭದ್ರತಾ ಪಡೆಗಳ ಸಾಗಣೆ, ಸಶಸ್ತ್ರ ಸಾಗಣೆ, ಗಸ್ತು ಕರ್ತವ್ಯ, ಭದ್ರತಾ ಕಾರ್ಯಾಚರಣೆಗಳಿಗೆ ಈ ಹೆಲಿಕಾಪ್ಟರ್ ನ ಬಳಸಲಾಗ್ತಿತ್ತು. ರಷ್ಯಾದ ಬೋರೋ ನೆಕ್ಸೋಪೋರ್ಟ್ 2008ರಲ್ಲಿ ಭಾರತ ಸರ್ಕಾರದೊಂದಿಗೆ 80 Mi-17V5 ಹೆಲಿಕಾಪ್ಟರ್ಗಳನ್ನ ಪೂರೈಸೋದಕ್ಕೆ ಒಪ್ಪಂದವನ್ನ ಮಾಡಿಕೊಂಡು 2013ರಲ್ಲಿ ಈ ಒಂದು ಕೆಲಸವನ್ನ ಪೂರ್ಣಗೊಳಿಸಿತ್ತು. 2013ರ ಆರಂಭದವರೆಗೆ ಒಟ್ಟು 36 ಹೆಲಿಕಾಪ್ಟರ್ಗಳಿದ್ವು. ಸೊ ಭಾರತದ ವಾಯುಪಡೆ 71 Mi-17V5 ಹೆಲಿಕಾಪ್ಟರ್ಗಳ ಪೂರೈಕೆಗೆ 2012-13ರಲ್ಲಿ ಹೊಸ ಒಪ್ಪಂದವನ್ನ ಕೂಡ ಮಾಡಿಕೊಂಡಿತ್ತು. ಸೊ ಹೆಲಿಕಾಪ್ಟರ್ನ ಒಂದಿಷ್ಟು ವೈಶಿಷ್ಟ್ಯಗಳನ್ನು ಇಲ್ಲಿ ಕೊಡಲಾಗಿದೆ, ನೀವು ಅದನ್ನ ನೋಡ್ಕೋಬಹುದಾಗಿರ್ತದೆ. ಸೊ ರಾಷ್ಟ್ರೀಯ ಮತ್ತು ರಾಜಕೀಯ ಪಕ್ಷಗಳ ಪದಾಧಿಕಾರಿಗಳು ಸೇರಿದಂತೆ ಎಲ್ಲ ಹಂತದ ಗ್ರಾಮ ಪಂಚಾಯಿತಿಗಳಿಂದ ಸಂಸತ್ತಿನ ಸದಸ್ಯರು ಮತ್ತು ರಾಜಕೀಯ ಕಾರ್ಯಕರ್ತರಿಗೆ ಮಹಿಳಾ ಪ್ರತಿನಿಧಿಗಳಿಗಾಗಿ ರಾಷ್ಟ್ರೀಯ ಮಹಿಳಾ ಆಯೋಗ NCW ಅವರು ಒಂದು ಪ್ಯಾನ್ ಇಂಡಿಯಾ ಸಾಮರ್ಥ್ಯ ಕಾರ್ಯಕ್ರಮವನ್ನ ಪ್ರಾರಂಭಿಸಿದ್ದಾರೆ. ಅದರ ಹೆಸರು ಶಿ ಇಸ್ ಎ ಚೇಂಜ್ ಮೇಕರ್ ಅಂತ. ಈ ಕಾರ್ಯಕ್ರಮಕ್ಕೆ ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷೆಯಾದ ರೇಖಾ ಶರ್ಮಾ ಅವರು ಚಾಲನೆಯನ್ನ ಕೊಟ್ಟಿದ್ದಾರೆ. ಸೊ ಇವರು ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷರು. ಚಿತ್ರದಲ್ಲಿ ನೋಡ್ತಿದ್ದೀರಾ ರೇಖಾ ಶರ್ಮಾ. ಫೆನಿಕ್ಸ್ 21 ಅನ್ನೋದು ಮಾನವೀಯ ನೆರವು ಮತ್ತು ವಿಪತ್ತು ಪರಿಹಾರದ ವ್ಯಾಯಾಮವಾಗಿದೆ, ಅಂದ್ರೆ ಎಕ್ಸರ್ಸೈಸ್. ಇದು ಬಿಮ್ಸ್ಟೆಕ್ ದೇಶಗಳಿಗಾಗಿ ನಡೆಯುತ್ತೆ. ಸೊ ಬಿಮ್ಸ್ಟೆಕ್ ದೇಶಗಳ ನಡುವೆ ವ್ಯಾಯಾಮ ನಡೆಯುತ್ತದಲ್ಲ ಅದನ್ನ ಫೆನಿಕ್ಸ್ 21 ಅಂತ ಕರೀತಾರೆ. ಭೂತಾನ್, ಬಾಂಗ್ಲಾ, ನೇಪಾಳ, ಮಯನ್ಮಾರ್, ಶ್ರೀಲಂಕಾ, ಭಾರತ, ಥೈಲ್ಯಾಂಡ್ ಈ ಎಕ್ಸರ್ಸೈಸ್ ನಲ್ಲಿ ಭಾಗವಹಿಸ್ತವೆ. ನೈಸರ್ಗಿಕ ವಿಕೋಪಗಳಿಗೆ ಪ್ರತಿಕ್ರಿಯಿಸುವಲ್ಲಿ ಪ್ರಾದೇಶಿಕ ಸಹಕಾರವನ್ನ ನಿರ್ಮಿಸುವುದು ಈ ಎಕ್ಸರ್ಸೈಸ್ ನ ಮುಖ್ಯ ಗುರಿ. ಡಿಸೆಂಬರ್ 20ರಿಂದ 22ರವರೆಗೆ ಪುಣೆಯಲ್ಲಿ ಇದು ನಡೆಯುತ್ತೆ. FICCಯ ಅಧ್ಯಕ್ಷರಾಗಿ ಸಂಜೀವ್ ಮೆಹ್ತಾ ಅವರನ್ನ ನೇಮಕ ಮಾಡಲಾಗಿದೆ. ಚಿತ್ರದಲ್ಲಿ ನೋಡ್ತಿರೋದು ಸಂಜೀವ್ ಮೆಹ್ತಾ. ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ ಅಂತ ಕರಿತೀವಿ FICCI. ಹಿಂದೂಸ್ತಾನ್ ಯೂನಿಲಿವರ್ ಲಿಮಿಟೆಡ್ ನ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ಕೆಲಸ ಮಾಡ್ತಿದ್ದಂತ ಸಂಜೀವ್ ಮೆಹ್ತಾ ಅವರನ್ನ FICCI ನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಇದು ಸ್ಥಾಪನೆಯಾಗಿದ್ದು 1927ರಂದು ನವದೆಹಲಿಯಲ್ಲಿ. ಹರ್ಷವರ್ಧನ್ ನಿಯೋನೆಟಿ ಅಧ್ಯಕ್ಷರಾಗಿದ್ರು, ಅವರ ಸ್ಥಾನಕ್ಕೆ ಇವರು ಬಂದಿದ್ದಾರೆ. ಪ್ರಧಾನ ಕಾರ್ಯದರ್ಶಿಯಾಗಿ ಅರುಣ್ ಚಾವ್ಲಾ ಆಯ್ಕೆಯಾಗಿದ್ದಾರೆ. ನಿರ್ಮಲಾ ಸೀತಾರಾಮನ್ ಭಾರತದ ಅತ್ಯಂತ ಶಕ್ತಿಶಾಲಿ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ವಿತ್ತ ಸಚಿವೆ ಆಗಿದ್ದಾರೆ. ಸೊ ಇತ್ತೀಚೆಗೆ ಒಂದು ಪಟ್ಟಿ ಬಿಡುಗಡೆ ಆಗಿತ್ತು. ಆ ಪಟ್ಟಿಯಲ್ಲಿ ನಿರ್ಮಲಾ ಸೀತಾರಾಮನ್ 37ನೇ ಸ್ಥಾನ ಪಡ್ಕೊಂಡಿದ್ದಾರೆ. ಸತತ 3ನೇ ಬಾರಿಗೆ ನಿರ್ಮಲಾ ಸೀತಾರಾಮನ್ ಈ ಪಟ್ಟಿಯಲ್ಲಿ ಸ್ಥಾನವನ್ನ ಪಡೆದಿದ್ದಾರೆ. ಮ್ಯಾಕೆನ್ಜಿ ಸ್ಕಾಟ್ ವಿಶ್ವದ 100 ಅತ್ಯಂತ ಶಕ್ತಿಶಾಲಿ ಮಹಿಳೆಯರ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದ್ದಾರೆ. ಸೊ ನಮ್ಮ ಕೇಂದ್ರದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಭಾರತದ ಅತ್ಯಂತ ಶಕ್ತಿಶಾಲಿ ಮಹಿಳೆ ಎನಿಸಿಕೊಂಡಿದ್ದಾರೆ. ಅವರನ್ನ ವಿಶ್ವದ 100 ಅತ್ಯಂತ ಶಕ್ತಿಶಾಲಿ ದ ವರ್ಲ್ಡ್ಸ್ ಮೋಸ್ಟ್ ಪವರ್ಫುಲ್ ವುಮೆನ್ 2021ರ ಪಟ್ಟಿಯಲ್ಲಿ ಆಯ್ಕೆ ಮಾಡಲಾಗಿದೆ. ಸೊ ಇದೇ ಪಟ್ಟಿಯನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು ಫೋರ್ಬ್ಸ್ ಅವರು. ಭಾರತದ ರಾಜಕೀಯ ಇತಿಹಾಸದಲ್ಲಿ ಮೊದಲ ಮಹಿಳಾ ಹಣಕಾಸು ಸಚಿವೆ ಈ ಹೆಗ್ಗಳಿಕೆಯನ್ನ ಪಡ್ಕೊಂಡಿರ್ತಾರೆ. ಇನ್ನು ಮೊದಲ ಸ್ಥಾನದಲ್ಲಿ ಮೆಕೆಂಜಿ ಅವರಿದ್ದಾರೆ. ಇದ್ರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿರಲಿ. ಮೆಕೆಂಜಿ ಸ್ಕಾಟ್ ಅಮೆರಿಕದ ಕಾದಂಬರಿಕಾರ ಆಗಿದ್ದು ಅಮೆಜಾನ್ ಸಂಸ್ಥಾಪಕ ಜೆಫ್
ಬೇಜೋಸ್ ಅವರ ಮಾಜಿ ಪತ್ನಿಯಾಗಿದ್ದಾರೆ. ಸೊ ಅಮೆರಿಕಾದ ಖ್ಯಾತ ಕಾದಂಬರಿಕಾತಿ ಹಾಗೂ ಅಮೆಜಾನ್ ಸಂಸ್ಥಾಪಕ ಇದಾರಲ್ಲ ಬೇಜೋಸ್ ಅವರ ಮಾಜಿ ಪತ್ನಿ ಇವರು. ಜಾಗತಿಕ ನೀತಿ ಔಷಧ ಸೂಚ್ಯಾಂಕ ಭಾರತ 18ನೇ ಸ್ಥಾನ. ಹಾರ್ಮ್ ರಿಡಕ್ಷನ್ ಕನ್ಸೋರ್ಟಿಯಂ ಸಂಸ್ಥೆ ನವೆಂಬರ್ 7, 2021 ಜಾಗತಿಕ ಔಷಧ ನೀತಿ ಸೂಚ್ಯಾಂಕವನ್ನ ಬಿಡುಗಡೆ ಮಾಡಿದೆ. ಇದರಲ್ಲಿ ಭಾರತ 18ನೇ ಸ್ಥಾನವನ್ನ ಪಡ್ಕೊಂಡಿದೆ. ಸೂಚ್ಯಾಂಕದಲ್ಲಿ ನಾರ್ವೆ ಅಗ್ರಸ್ಥಾನ ಆಗಿದ್ರೆ ನ್ಯೂಜಿಲೆಂಡ್ 2, ಪೋರ್ಚುಗಲ್ 3, ಬ್ರಿಟನ್ 4 ಮತ್ತು ಆಸ್ಟ್ರೇಲಿಯಾ 5 ಸ್ಥಾನಗಳನ್ನ ಪಡ್ಕೊಂಡಿದೆ. ಮಾನವೀಯ ಮತ್ತು ಆರೋಗ್ಯ ಪ್ರೇರಿತ ಔಷಧ ನೀತಿಗಳಿಗಾಗಿ ಆ ಒಂದು ಆಧಾರದ ಮೇಲೆ ಅಂಕಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಲಾಗುತ್ತೆ. ಇನ್ನು ಕೊನೆಯ 5 ರಾಷ್ಟ್ರಗಳು ಯಾವ್ದಪ್ಪ ಅಂದ್ರೆ ಬ್ರೆಜಿಲ್, ಉಗಾಂಡಾ, ಇಂಡೋನೇಷ್ಯಾ, ಕೆನ್ಯಾ ಮತ್ತು ಮೆಕ್ಸಿಕೋ ಅತ್ಯಂತ ಕಡಿಮೆ ಕೆಳ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರಗಳು. ಇದರಲ್ಲಿ 100 ಅಂಕಗಳ ವರದಿಯಲ್ಲಿ 46 ಅಂಕಗಳನ್ನ ಪಡೆದಿರುವ ಭಾರತ 30 ದೇಶಗಳ ಪೈಕಿ 18ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಇನ್ನು ಸರ್ಕಾರಿ ಶಾಲೆ ಆಸ್ತಿ ಸಂರಕ್ಷಣೆ ಜಿಯೋ ಫೆನ್ಸಿಂಗ್ ಗೆ ಸಂಬಂಧಪಟ್ಟಂತೆ ಒಂದು ಆರ್ಟಿಕಲ್ ನ ಆಡ್ ಮಾಡಿದ್ದೀನಿ, ತಪ್ಪದೇ ಇದನ್ನ ಓದ್ಕೊಳ್ಳಿ, ಇಂಪಾರ್ಟೆಂಟ್ ಇದು. ಪ್ರಶ್ನೋತ್ತರಗಳು. ರಾಷ್ಟ್ರೀಯ ಸಶಸ್ತ್ರ ಪಡೆಗಳ ಧ್ವಜ ದಿನವನ್ನು ಯಾವಾಗ ಆಚರಣೆ ಮಾಡಲಾಗುತ್ತದೆ? ವೆನ್ ಇಸ್ ದ ನ್ಯಾಷನಲ್ ಆರ್ಮಡ್ ಫೋರ್ಸಸ್ ಫ್ಲಾಗ್ ಡೇ ಸೆಲೆಬ್ರೇಟೆಡ್? ಸೊ ಈ ಪ್ರಶ್ನೆ ಆಲ್ರೆಡಿ ಕವರ್ ಆಗಿದೆ. 7 ಡಿಸೆಂಬರ್ ರಂದು ರಾಷ್ಟ್ರೀಯ ಸಶಸ್ತ್ರ ಪಡೆಗಳ ದಿನವನ್ನ ಡಿಸೆಂಬರ್ 7ರಂದು ಪ್ರತಿ ವರ್ಷ ಆಚರಣೆ ಮಾಡ್ತೀವಿ. ಸಶಸ್ತ್ರ ಪಡೆಗಳ ದಿನವನ್ನಾಗಿ ಆಚರಿಸುವ ಗುರಿ ಸಶಸ್ತ್ರ ಪಡೆಗಳ ಸುಧಾರಣೆಗಾಗಿ ಜನರಿಂದ ಹಣವನ್ನ ಸಂಗ್ರಹಿಸುವುದು ಮತ್ತು ರಾಷ್ಟ್ರೀಯ ಸಶಸ್ತ್ರ ಪಡೆಗಳ ದಿನದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಮಾಹಿತಿಗಳನ್ನ ಸಾರ್ವಜನಿಕರಿಗೆ ಯಾಕೆ ಅವರು ಹಣವನ್ನ ನೀಡಬೇಕು, ಅದು ಎಷ್ಟು ಇಂಪಾರ್ಟೆಂಟು, ಸಾರ್ವಜನಿಕರ ಬದುಕಿನ ಮೇಲೆ ಹೇಗೆ ಪರಿಣಾಮ ಬೀಳುತ್ತೆ ಅಂತ ಈ ದಿನ ಅರಿವನ್ನ ಮೂಡಿಸಲಾಗುತ್ತೆ. ಇತ್ತೀಚೆಗೆ ಭಾರತ ಮತ್ತು ಯಾವ ದೇಶದ ನಡುವೆ ದಾಖಲೆಯ 28 ಒಪ್ಪಂದಗಳು ನಡೆದಿವೆ ಅಥವಾ 28 ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ? ರಷ್ಯಾ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಸೋಮವಾರ ರಷ್ಯಾದ ಅಧ್ಯಕ್ಷರಾದಂತಹ ವ್ಲಾಡಿಮಿರ್ ಪುಟಿನ್ ಅವರನ್ನ ಭೇಟಿಯಾಗಿ ರಕ್ಷಣಾ ಮತ್ತು ವ್ಯಾಪಾರ ಸಂಬಂಧಗಳ ಕುರಿತು ಚರ್ಚೆ ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ವ್ಯಾಪಾರ, ಇಂಧನ, ಸಂಸ್ಕೃತಿ, ಬೌದ್ಧಿಕ ಆಸ್ತಿ ಲೆಕ್ಕಪತ್ರ ನಿರ್ವಹಣೆ ಮತ್ತು ಶಿಕ್ಷಣ ಸೇರಿದಂತೆ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳಲ್ಲಿ ದಾಖಲೆಯ 28 ಕ್ಷೇತ್ರಗಳಲ್ಲಿ ಒಪ್ಪಂದವನ್ನು ಮಾಡಿಕೊಳ್ಳಲಾಗಿದೆ. MOU ಅಂತ ಕರಿತೀವಿ, ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ. ಸೊ ಅಧ್ಯಕ್ಷರು ವ್ಲಾಡಿಮಿರ್ ಪುಟಿನ್ ಅವರು ರಾಜಧಾನಿ ಮಾಸ್ಕೋ, ಕರೆನ್ಸಿ ರಷ್ಯನ್ ರೂಬೆಲ್, ಖಂಡ ಏಷ್ಯಾ ಖಂಡದ ಯುರೋಪ್. ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ನ MD ಮತ್ತು CEO ಆಗಿರುವವರು ಯಾರು? ಹೂ ಹ್ಯಾಸ್ ಬಿಕಮ್ ದ MD and CEO ಆಫ್ ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್? ಇಟ್ಟಿರಾ ಡೇವಿಸ್. ಸೊ ಈ ಬ್ಯಾಂಕ್ ನ MD ಮತ್ತು CEO ಆಗಿ 3 ವರ್ಷಗಳ ಅವಧಿಗೆ ಇವರನ್ನ ನೇಮಕ ಮಾಡಲಾಗಿದೆ. ಸೊ ಈ ನೇಮಕಾತಿ RBI ನ ಸದಸ್ಯರ ಅನುಮೋದನೆಗೆ ಒಳಪಡುತ್ತೆ. ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಸದಸ್ಯರ ಅನುಮೋದನೆ ನಂತರ ಈ ನೇಮಕಾತಿ ನಡೆಯುತ್ತೆ. ಸೊ ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅನ್ನೋದು ಬೆಂಗಳೂರು ಮೂಲದ ಭಾರತೀಯ ಸಣ್ಣ ಹಣಕಾಸು ಬ್ಯಾಂಕ್ ಆಗಿದ್ದು 1 ಫೆಬ್ರವರಿ 2017ರಂದು ಕಾರ್ಯಾಚರಣೆಯನ್ನು ಶುರು ಮಾಡಿತು. ಯಾವ ದೇಶವು ನೋವು ರಹಿತ ಸಾವಿಗೆ ದಯಾಮರಣ ಸಾಧನವನ್ನ ಅನುಮೋದಿಸಿದೆ? ಇಂಪಾರ್ಟೆಂಟ್ ಕ್ವಶನ್ ಇದು, ಮೊಟ್ಟ ಮೊದಲ ಒಂದು ಇಂಪಾರ್ಟೆಂಟ್ ಆದಂತ ಪ್ರಶ್ನೆ. ವಿಚ್ ಕಂಟ್ರಿ? ಸೊ ಪ್ರಶ್ನೆಗೆ ಸರಿಯಾದಂತ ಉತ್ತರ ಸ್ವಿಟ್ಜರ್ಲ್ಯಾಂಡ್. ಸ್ವಿಟ್ಜರ್ಲ್ಯಾಂಡ್ ತನ್ನ ಬಳಕೆದಾರರಿಗೆ ನೋವು ರಹಿತ ಮತ್ತು ಶಾಂತಿಯುತ ರೀತಿಯಲ್ಲಿ ಸಾಯಲು ಅನುಮತಿಸುವ ಆತ್ಮಹತ್ಯೆ ಯಂತ್ರ ಇದನ್ನ ಕಾನೂನುಬದ್ಧಗೊಳಿಸಿದೆ. ಶವಪೆಟ್ಟಿಗೆ ಆಕಾರದ ಸಾರ್ಕೋ ಕ್ಯಾಪ್ಸುಲ್ ಬಳಕೆದಾರರು ತಮ್ಮ ಕಣ್ಣುಗಳನ್ನ ಮಿಟುಕಿಸುವ ಮೂಲಕ ಒಳಗಿನಿಂದ ಕೂಡ ಕಾರ್ಯನಿರ್ವಹಿಸಲು ಅನುವು ಮಾಡಿಕೊಡುತ್ತೆ. ಇದ್ರ ಬಗ್ಗೆ ಒಂದು ಆರ್ಟಿಕಲ್ ಬಂದಿದೆ, ಆರ್ಟಿಕಲ್ ನ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡ್ತೀನಿ, ಹೆಚ್ಚಿನ ಡೀಟೇಲ್ಸ್ ಅಲ್ಲಿ ಸಿಗುತ್ತೆ, ತಪ್ಪದೇ ಓದ್ಕೊಳ್ಳಿ. ಸೌದಿ ಅರೇಬಿಯನ್ ಗ್ರ್ಯಾಂಡ್ ಪ್ರಿಕ್ಸ್ ನ ಉದ್ಘಾಟನಾ ಆವೃತ್ತಿಯನ್ನ ಯಾರು ಗೆದ್ದಿದ್ದಾರೆ? ಸರಿಯಾದ ಉತ್ತರ ಲೇವಿಸ್ ಹ್ಯಾಮಿಲ್ಟನ್. ಮುಂದಿನ ಪ್ರಶ್ನೆ. ವಿವೇಕ್ ಪಾಲ್ ಅವರು ಏಷ್ಯಾದ ಅತ್ಯಂತ ಸೃಜನಶೀಲ ಉದ್ಯಮಿ ಪ್ರಶಸ್ತಿಯನ್ನ ಎಲ್ಲಿ ಪಡೆದರು? ಪ್ರಶ್ನೆಗೆ ಸರಿಯಾದ ಉತ್ತರ ದುಬೈನಲ್ಲಿ. ದಿ ಮಿಡ್ವೇ ಬ್ಯಾಟಲ್ ಮೋದಿಸ್ ರೋಲರ್ ಕೋಸ್ಟಲ್ ಸೆಕೆಂಡ್ ಟರ್ಮ್. ಈ ಪುಸ್ತಕವನ್ನ ಬರೆದವರು ಯಾರು?
ದಿ ಮಿಡ್ವೇ ಬ್ಯಾಟಲ್, ಮೋದಿಸ್ ರೋಲರ್ ಕೋಸ್ಟರ್ ಸೆಕೆಂಡ್ ಟರ್ಮ್. ಗೌತಮ್ ಚಿಂತಾಮಣಿ ಅಂತ ಈ ಪುಸ್ತಕವನ್ನ ಬರೆದವರು. ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಅವರು ಈ ಪುಸ್ತಕವನ್ನ ಬಿಡುಗಡೆ ಮಾಡ್ತಾರೆ. ಈ ಪುಸ್ತಕವನ್ನ ಬರೆದಂತವರು ಗೌತಮ್ ಚಿಂತಾಮಣಿ ಅಂತ. ಪುಸ್ತಕವನ್ನ ನವದೆಹಲಿಯ ಉಪರಾಷ್ಟ್ರಪತಿಗಳ ನಿವಾಸದಲ್ಲಿ ಬಿಡುಗಡೆ ಮಾಡಲಾಯಿತು. ಪ್ರಸಕ್ತ ಭಾರತದ ರಾಜಕೀಯ ಸನ್ನಿವೇಶದ ಬಗ್ಗೆ ಪುಸ್ತಕದಲ್ಲಿ ಮಾಹಿತಿ ಇದೆ. ಜೊತೆಗೆ ಪ್ರಸ್ತುತ ಇರ್ತಕ್ಕಂಥ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರ 2ನೇ ಅಧಿಕಾರಾವಧಿಯ ಬಗ್ಗೆ ಮಾಹಿತಿ ಇದೆ. ಅಡಮಾ ಬಾರೋ ಯಾವ ದೇಶದ ಅಧ್ಯಕ್ಷರಾಗಿ 2ನೇ ಅವಧಿಗೆ ಆಯ್ಕೆಯಾಗಿದ್ದಾರೆ? ಅಂತಾರಾಷ್ಟ್ರೀಯ ಪ್ರಚಲಿತ ವಿದ್ಯಮಾನ. ಸರಿಯಾದ ಉತ್ತರ ಗ್ಯಾಂಬಿಯಾ. ಗ್ಯಾಂಬಿಯಾದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಅಡಮಾ ಬ್ಯಾರೋ ಅವರು 2ನೇ ಅವಧಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಸೊ 53% ಮತಗಳನ್ನು ಇವರು ಪಡೆದಿರ್ತಾರೆ. ರಾಜಧಾನಿ ಬಂಜೂಲ್ ಅಂತ ಮತ್ತು ಕರೆನ್ಸಿ ಗ್ಯಾಂಬಿಯನ್ ದಲಾಸಿ. ITF ವರ್ಲ್ಡ್ ಟೂರ್ ಚಾಂಪಿಯನ್ಶಿಪ್ ನಲ್ಲಿ ಮಹಿಳೆಯರ ಸಿಂಗಲ್ಸ್ ಪ್ರಶಸ್ತಿಯನ್ನ ಯಾರು ಗೆದ್ದಿದ್ದಾರೆ? ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ಫ್ರಾಜಲಾ ಎಡಪಲ್ಲಿ. ಚಂದ್ರ ಮತ್ತು ಮಂಗಳಯಾನಕ್ಕಾಗಿ ನಾಸಾ ಯಾವ ಭಾರತೀಯ ಮೂಲದ ವ್ಯಕ್ತಿಯನ್ನು ಆಯ್ಕೆ ಮಾಡಿದೆ? ಸರಿಯಾದ ಉತ್ತರ ಅನಿಲ್ ಮೆನನ್. US ಏರ್ಫೋರ್ಸ್ ನಲ್ಲಿ ಲೆಫ್ಟಿನೆಂಟ್ ಕರ್ನಲ್ ಆಗಿರುವ ಭಾರತೀಯ ಮೂಲದ ವೈದ್ಯ ಅನಿಲ್ ಮೆನನ್ ಅವರನ್ನ ಭವಿಷ್ಯದ ಕಾರ್ಯಾಚರಣೆಗಳಿಗಾಗಿ ಗಗನಯಾತ್ರಿಯಾಗಿ ನಾಸಾ ಇತರ 9 ಮಂದಿಯ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡ್ತಲ್ಲ, ಅದರಲ್ಲಿ ಇವರ ಹೆಸರನ್ನ ಕೂಡ ಸೇರಿಸಿದೆ. ಗೋರಖ್ಪುರದಲ್ಲಿ ಏಮ್ಸ್ ಅನ್ನು ಯಾರು ಉದ್ಘಾಟಿಸಿದರು? ಹೂ ಇನಾಗ್ರೇಟೆಡ್ ಏಮ್ಸ್ ಇನ್ ಗೋರಖ್ಪುರ? ಸರಿಯಾದ ಉತ್ತರ ಭಾರತದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು. ಗೋರಖ್ಪುರದಲ್ಲಿ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯನ್ನ 2 ಯೋಜನೆಗಳನ್ನ ಉದ್ಘಾಟನೆ ಮಾಡಿದ್ದಾರೆ ಮಂಗಳವಾರ. ಡಿಜಿಟಲ್ ಓವರ್ ಡ್ರಾಫ್ಟ್ ಸೌಲಭ್ಯಕ್ಕಾಗಿ ಯಾವ ಬ್ಯಾಂಕು ಫ್ಲಿಪ್ಕಾರ್ಟ್ನೊಂದಿಗೆ ಪಾಲುದಾರಿಕೆಯನ್ನ ಮಾಡಿಕೊಂಡಿದೆ? ವಿಚ್ ಬ್ಯಾಂಕ್ ಹ್ಯಾಸ್ ಪಾರ್ಟ್ನರ್ಡ್ ವಿತ್ ಫ್ಲಿಪ್ಕಾರ್ಟ್ ಫಾರ್ ಡಿಜಿಟಲ್ ಓವರ್ ಡ್ರಾಫ್ಟ್ ಫೆಸಿಲಿಟಿ? ICICI. ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ನಲ್ಲಿ ನೋಂದಾಯಿಸಲಾದ ವೈಯಕ್ತಿಕ ಮಾರಾಟಗಾರರು ಮತ್ತು ವ್ಯವಹಾರಗಳಿಗೆ 25 ಲಕ್ಷದವರೆಗೆ ತ್ವರಿತ ಮತ್ತು ಸಂಪೂರ್ಣ ಡಿಜಿಟಲ್ ಓವರ್ ಡ್ರಾಫ್ಟ್ ಸೌಲಭ್ಯವನ್ನು ನೀಡೋದಕ್ಕೆ ಫ್ಲಿಪ್ಕಾರ್ಟ್ನೊಂದಿಗೆ ICICI ಬ್ಯಾಂಕ್ ಒಪ್ಪಂದ ಮಾಡಿಕೊಂಡಿದೆ. ಸೊ ICICI ಬ್ಯಾಂಕ್ನ CEO ಪ್ರೆಸಿಡೆಂಟ್ ಇರತಕ್ಕಂಥವರು ಸಂದೀಪ್ ಬಕ್ಷಿ. ಇದರ ಕೇಂದ್ರ ಕಚೇರಿ ವಡೋದರಾದಲ್ಲಿದೆ. ಇತ್ತೀಚೆಗೆ ವಿದೇಶಾಂಗ ಕಾರ್ಯದರ್ಶಿ ಹರ್ಷವರ್ಧನ್ ಶ್ರಿಂಗ್ಲಾ ಅವರು ಯಾವ ದೇಶಕ್ಕೆ 2 ದಿನಗಳ ಭೇಟಿಯನ್ನು ಕೊಟ್ಟಿದ್ದರು? ಸರಿಯಾದ ಉತ್ತರ ಬಾಂಗ್ಲಾದೇಶ. 2022ರಲ್ಲಿ ಭಾರತದ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಅವರಿಗೆ ಭಾರತ ಆಹ್ವಾನ ಕೊಡುತ್ತೆ ಅಂತ ಊಹಾಪೋಹ ಇದೆ. ಸದ್ಯಕ್ಕೆ ಕನ್ಫರ್ಮ್ ಆಗಿಲ್ಲ ಇದು. ಈ ಸಂದರ್ಭದಲ್ಲೇನೆ ವಿದೇಶಾಂಗ ಕಾರ್ಯದರ್ಶಿಗಳಾದಂತಹ ಹರ್ಷವರ್ಧನ್ ಶ್ರಿಂಗ್ಲಾ ಅವರು 2 ದಿನಗಳ ಪ್ರವಾಸಕ್ಕೆ ಬಾಂಗ್ಲಾದೇಶಕ್ಕೆ ಬಂದಿದ್ದಾರೆ. ಸೊ ಪ್ರಾಬಬಲಿ 2028ರ ಗಣರಾಜ್ಯೋತ್ಸವಕ್ಕೆ ಬಾಂಗ್ಲಾದ ಪ್ರಧಾನಮಂತ್ರಿಗಳನ್ನ ಭಾರತ ಆಹ್ವಾನ ಮಾಡುವಂತ ಸಾಧ್ಯತೆ ಇದೆ. ಬಟ್ ಇದು ಇನ್ನೂ ಕನ್ಫರ್ಮ್ ಆಗಿಲ್ಲ. ರಾಜಧಾನಿ ಢಾಕಾ, ಕರೆನ್ಸಿ ಬಾಂಗ್ಲಾದೇಶ ಟಾಕಾ, ಪ್ರಧಾನಮಂತ್ರಿಗಳು ಶೇಖ್ ಹಸೀನಾ, ಅಧ್ಯಕ್ಷರು ಅಬ್ದುಲ್ ಹಮೀದ್. ಮೊಬೈಲ್ ಪರಿಕರಗಳ ಬ್ರ್ಯಾಂಡ್ ಯೂನೆಕ್ಸ್ ನಿಂದ ಇತ್ತೀಚೆಗೆ ಯಾರನ್ನು ಅದರ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಮಾಡಲಾಗಿದೆ? ಯೂನೆಕ್ಸ್ ಅನ್ನೋ ಕಂಪನಿ ಮೊಬೈಲ್ ಆಕ್ಸೆಸರೀಸ್ ನ ಬ್ರ್ಯಾಂಡ್ ಆಗಿದೆ. ಸೊ ಅದು ಇತ್ತೀಚೆಗೆ ಜಸ್ಪ್ರೀತ್ ಬುಮ್ರಾ ಅವರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ಕೊಂಡಿದೆ. ಎಲಿಸಾ ಮತ್ತು ವೆಸ್ಟರ್ನ್ ಬ್ಲಾಟ್ ಎಂಬ ಪರೀಕ್ಷೆಗಳು ಯಾವ ರೋಗವನ್ನ ಪತ್ತೆ ಹಚ್ಚುವ ವಿಧಾನಗಳಾಗಿವೆ? ಕೆಲವೊಂದಿಷ್ಟು ಸ್ಟ್ಯಾಟಿಕ್ GK ಪ್ರಶ್ನೆಗಳು, ಉತ್ತರ ಕೊಡ್ತಾ ಹೋಗಿ. ಸರಿಯಾದ ಉತ್ತರ HIV. ಹೇರೋನ್ ಡ್ರೋನ್ಗಳನ್ನ ಭಾರತವು ಯಾವ ದೇಶದಿಂದ ಆಮದು ಮಾಡಿಕೊಂಡಿದೆ? ಸರಿಯಾದ ಉತ್ತರ ಇಸ್ರೇಲ್. ದೇಶದ ಮೊದಲ ತೃತೀಯ ಲಿಂಗಿ ಆಸ್ಪತ್ರೆಯನ್ನ ಎಲ್ಲಿ ಸ್ಥಾಪಿಸಲಾಗಿದೆ? ಪ್ರಶ್ನೆಗೆ ಸರಿಯಾದ ಉತ್ತರ ತೆಲಂಗಾಣದ ರಾಜಧಾನಿ ಹೈದರಾಬಾದ್.
ಶಿಕ್ಷಣ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಮೀಸಲಾತಿ ಪಡೆಯಲು ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೆ ನಿಗದಿಪಡಿಸಿರುವ ವಾರ್ಷಿಕ ಆದಾಯದ ಮಿತಿ ಎಷ್ಟು? 8 ಲಕ್ಷ ರೂಪಾಯಿ. ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಟೆಸ್ಟ್ ಪಂದ್ಯದಲ್ಲಿ ಭಾರತದ ಎಲ್ಲಾ 10 ವಿಕೆಟ್ಗಳನ್ನು ಪಡೆದ ನ್ಯೂಜಿಲೆಂಡ್ ಆಟಗಾರನನ್ನ ಗುರುತಿಸಿ. ಸೊ ಇದ್ರ ಬಗ್ಗೆ ಆಲ್ರೆಡಿ ಮಾಹಿತಿಯನ್ನು ಕೊಟ್ಟಿದ್ದೀನಿ. ವಿಶ್ವದ 3 ಜನ ಮಾತ್ರ ಇದುವರೆಗೂ ಇನ್ನಿಂಗ್ಸ್ ಒಂದರಲ್ಲಿ 10 ವಿಕೆಟ್ ಅನ್ನು ಪಡೆದಿದ್ದಾರೆ. ಇವರು 3ನೇವರು ಅಜಾಜ್ ಪಟೇಲ್. ಸೊ ಮೊನ್ನೆ ವಿಡಿಯೋವನ್ನ ನೋಡಿ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಅಂಬೇಡ್ಕರ್ ಅವರಿಗೆ ಯಾವಾಗ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನ ನೀಡಲಾಯಿತು? ಇತ್ತೀಚೆಗೆ ಅಂಬೇಡ್ಕರ್ ಅವರ ಪುಣ್ಯತಿಥಿಯನ್ನ ಮಹಾಪರಿನಿರ್ವಾಣ ದಿವಸ್ ಅಂತ ಆಚರಣೆ ಮಾಡಿದ್ವಿ. ಆ ಹಿನ್ನೆಲೆಯಲ್ಲಿ ಈ ಪ್ರಶ್ನೆ ಹಲವಾರು ಪರೀಕ್ಷೆಗಳಲ್ಲಿ ಬಂದಿವೆ. 1990ರಲ್ಲಿ 2021ರ ಇಂಡಿಯಾ ಸ್ಕಿಲ್ಸ್ ಕಾರ್ಯಕ್ರಮದಲ್ಲಿ ಪ್ರಥಮ ಸ್ಥಾನ ಪಡೆದ ರಾಜ್ಯ ಯಾವುದು? ಪ್ರಶ್ನೆಗೆ ಸರಿಯಾದ ಉತ್ತರ ಕೇರಳ. ನಿನ್ನೆಯ ಪ್ರಶ್ನೆ, ಯಾವ ಮಾಜಿ ಭಾರತೀಯ ರಾಷ್ಟ್ರಪತಿಯವರ ಜನ್ಮದಿನವನ್ನ ಡಿಸೆಂಬರ್ 3ರಂದು ಆಚರಣೆ ಮಾಡ್ತೇವೆ ಅಂತ? ಸೊ ಭಾರತದ ಮೊದಲ ಅಧ್ಯಕ್ಷರು ರಾಜೇಂದ್ರ ಪ್ರಸಾದ್ ಅವರು. ಇವತ್ತಿನ ಪ್ರಶ್ನೆ, ವಿಶ್ವ ಮಣ್ಣು ದಿನಾಚರಣೆಯನ್ನ ಯಾವ ದಿನಾಂಕದಂದು ಆಚರಣೆ ಮಾಡ್ತೇವೆ? ತಪ್ಪದೆ ನಿಮ್ಮ ಉತ್ತರವನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ಪ್ರಶ್ನೆಗೆ ಆಲ್ರೆಡಿ ಉತ್ತರ ಕೊಡ್ಬೋದು. ಈ ವಿಡಿಯೋದಲ್ಲಿ ನಿಮಗೆ ಪ್ರಾರಂಭದಲ್ಲೇ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಸೊ ವಿಡಿಯೋನ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. PDF ನೋಟ್ಸ್ಗೆ 2 ಅವಕಾಶ ಇದೆ. ಟೆಲಿಗ್ರಾಮ್ಗೆ ಹೋಗ್ಬೋದು, ವೆಬ್ಸೈಟ್ಗೆ ಹೋಗ್ಬೋದು. 2 ಕಡೆ ನಿಮಗೆ PDF ನೋಟ್ಸ್ ಅವೈಲೇಬಲ್ ಇರುತ್ತೆ. ಸಿಗೋಣ ಮತ್ತೊಂದು ವಿಡಿಯೋ. ಎಲ್ರಿಗೂ ಧನ್ಯವಾದಗಳು.